ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 14ನೇ ಪ್ರಶ್ನೆ, ಕಳೆನಾಶಕಗಳಿಗೆ 2 ಉದಾಹರಣೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲು ನಾವು ಕಳೆನಾಶಕಗಳು ಅಂದ್ರೇನು ಅಂತ ನೋಡೋಣ. ಈಗ ನಾನು ಭತ್ತದ ಗೆದ್ದೆಗೆ ಹೋಗಿದ್ದೀನಿ. ಭತ್ತದ ಗೆದ್ದೆ ಹೋದಾಗ ಅಲ್ಲಿ ಇಲ್ಲಿ ಬೇರೆ ಬೇರೆ ಸಸ್ಯಗಳು ಕಂಡು ಬಂತು. ಹಾಗಿದ್ರೆ ಅದನ್ನ ನಾನೇನಂತ ಕರಿತೀನಿ? ಕಳೆ ಅಂತ ಕರಿತೀನಿ. ಹಾಗಿದ್ರೆ ಕಳೆನಾಶಕ, ಆ ಕಳೆಯನ್ನ ನಾಶ ಮಾಡ್ಲಿಕ್ಕೆ ನಮಗೆ ಯಾವ ರಾಸಾಯನಿಕ ಇರ್ತದಲ್ಲ ಅದನ್ನ ಕಳೆನಾಶಕ ಅಂತ ಹೇಳ್ತೀವಿ. ಈಗ ಕಳೆಯನ್ನ ಯಾಕೆ ಸುಮ್ನೆ ನಾವು ಕಿತ್ತಾಕ್ಬೇಕು? ಇರ್ಲಲ್ಲ, ಅದಷ್ಟಕ್ಕದು ನಮ್ಗೇನ್ ಸಮಸ್ಯೆ ಆಗುದುಂಟು ಅಲ್ವಾ? ಇಲ್ಲ, ಕಳೆ ಇದ್ರೆ ಸಮಸ್ಯೆ ಆಗ್ತದೆ. ಏನ್ ಸಮಸ್ಯೆ ಆಗ್ತದೆ? ಈಗ ಕಳೆ ಇದೆ ಅಂತ ಇಟ್ಕೊಳ್ಳಿ, ಬಂದು ಬೆಳೆ ಬೆಳೀತಾ ಇದೆ, ಅದ್ರ ಜೊತೆ ಕಳೆನೂ ಬೆಳೀತಾ ಇದೆ ಅಂದ್ರೆ ಕಳೆ, ನಾವು ಬೆಳೆಗೇನು ಪೋಷಕಾಂಶವನ್ನ ಗೊಬ್ಬರ ಹಾಕ್ತಿವಿ, ನೀರ್ ಹಾಕ್ತಿವಿ ಅಲ್ವಾ? ಆ ನೀರು ಮತ್ತೆ ಗೊಬ್ಬರವನ್ನ ಬೆಳೆಯ ಜೊತೆ ಯಾರು ಹಂಚ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಕಳೆ ಕೂಡ ಹಂಚ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಬೆಳೆ ಜೊತೆ ಕಳೆ ಕೂಡ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನಮಗ್ ಬೇಡ, ಕಳೆ ನಮಗ್ ಬೇಡ ಅಲ್ವಾ? ನಮ್ಮ ಮುಖ್ಯ ಉದ್ದೇಶ ಇರೋದೇನು? ಬೆಳೆಯನ್ನ ಬೆಳೆಯೋದು, ಕಳೆಯನ್ನ ಬೆಳೆಯೋದಲ್ಲ. ಹಾಗಾಗಿ ನಾವು ಕಳೆಯನ್ನ ಕಿತ್ತು ಹಾಕಬಹುದು, ಅಥವಾ ಈಗ ಮಷಿನ್ಗಳೆಲ್ಲ ಬಂದಿದೆ, ಅದನ್ನ ಉಪಯೋಗಿಸಿಕೊಂಡು ಕಳೆಯನ್ನ ಕೀಳಬಹುದು. ಆದ್ರೆ ಇಲ್ಲಿ ಕೇಳಿರುವಂತದ್ದೇನು? ಕಳೆ ನಾಶಕಗಳಿಗೆ 2 ಉದಾಹರಣೆಯನ್ನ ಕೇಳಿದ್ದಾರೆ. ಈ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳಿದಾಗ ನೀವು ಉತ್ತರವನ್ನ ಏನಂತ ಬರಿಬೇಕಂದ್ರೆ 2,4-D. 2,4-D ಯ ವಿಸ್ತೃತ ರೂಪ ಏನು? 2,4-ಡೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆಮ್ಲ ಹಾಗೂ ಬೇವಿನ ನೀರು. ನೀವು ಮನೆ ಕಡೆ ಅಮ್ಮ ಎಲ್ಲ ಕೇಳಿದ್ರೆ ನಿಮ್ಗೆ ಬೇವಿನ ನೀರು ಗೊತ್ತಾಗ್ತದೆ. ಬೇವಿನ ನೀರನ್ನು ನಾವು ಕಳೆನಾಶಕವಾಗಿ ಉಪಯೋಗಿಸ್ತೀವಿ. ಇವೆರಡು ಉತ್ತಮ ಕಳೆನಾಶಕಗಳಿಗೆ ಉದಾಹರಣೆಯಾಗಿದೆ. ಥ್ಯಾಂಕ್ ಯು.